2024 ಲೋಕಸಭಾ ಚುನಾವಣೆಯ ಭರ್ಜರಿ ತಯಾರಿ, ಮತ ಪ್ರಚಾರ ಎಲ್ಲ ಮುಗ್ದಿರುವಂಥದ್ದು. ಈಗೇನಿದ್ರು ನಾಳೆ ಮತ ಚಲಾಯಿಸುವಂತಹ ಸಮಯ. ಅಂದರೆ 2024 ಏಪ್ರಿಲ್ 26ನೇ ತಾರೀಕು ಅಂದರೆ ನಾಳೆ ಮೊದಲನೇ ಹಂತದ ಮತದಾನ ಕರ್ನಾಟಕ ರಾಜ್ಯದಲ್ಲಿ ನಡೀತಿರುವಂಥದ್ದು. ಮತದಾನ ನಮ್ಮೆಲ್ಲರ ಹಕ್ಕು, ಪ್ರಜಾಪ್ರಭುತ್ವದ ಹಕ್ಕನ್ನು ನಾವು ನಾಳೆ ಚಲಾಯಿಸೋಣ. ಬಿಸಿಲಿನ ಬೇಗೆ ಇಂತಹ ಕಾರಣಗಳಿಂದ ಮನೆಯಲ್ಲಿ ಉಳ್ಕೊಳ್ಳೋದು ಬೇಡ. ಪ್ರತಿಯೊಬ್ಬರು ಬಂದು ಮತವನ್ನು ಚಲಾಯಿಸಿ. ಯಾಕಪ್ಪ ಅಂತಂದರೆ ಈ ದೇಶವನ್ನು ಮುನ್ನಡೆಸುವಂತಹ ವ್ಯಕ್ತಿಗಳಿಗೆ ನಾವು ಆಯ್ಕೆ ಮಾಡುವಂತಹ ಸಮಯ ಇದಾಗಿದೆ. ದಯಮಾಡಿ ಯಾರು ಮತ ಹಾಕುವುದನ್ನು ತಪ್ಪಿಸ್ಕೊಳ್ಬೇಡಿ. ದಯವಿಟ್ಟು ಎಲ್ಲರೂ ತಮ್ಮ ಮತಕೇಂದ್ರಗಳಿಗೆ ಬಂದು ಮತವನ್ನು ಚಲಾಯಿಸಿ, ನಿಮ್ಮ ಹಕ್ಕನ್ನು ಚಲಾಯಿಸಿ. ಅದೇ ರೀತಿ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯ ನಾಗರಿಕರಿಗೆ ಕೂಡ ನಿಮ್ಮ ಸಹಾಯ ಬೇಕಾಗುತ್ತೆ. ನೀವು ಕರ್ಕೊಂಬಂದು ಯಾರ ಕೈಲಿ ಆಗಲ್ವೋ ಅಂಥವ್ರಿಗೆ ಕರ್ಕೊಂಬಂದು ಮತವನ್ನು ಚಲಾಯಿಸಲು ಒಂದು ಹೆಲ್ಪ್ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾಳೆ ಮಾಡಬೇಕು. ಯಾಕಪ್ಪ ಅಂತಂದರೆ ನಮ್ಮ ದೇಶ ಅಭಿವೃದ್ಧಿಯತ್ತ ಕೊಂಡೊಯ್ಯಬೇಕು ಅಂತ ಅಂದಾಗ ನಾವು ಆಯ್ಕೆ ಮಾಡುವಂತಹ ಪಕ್ಷಗಳಾಗಿರ್ಬೋದು, ನಾವು ಆಯ್ಕೆ ಮಾಡಿರುವಂತಹ ವ್ಯಕ್ತಿಗಳು ಅಧಿಕಾರವನ್ನು ನಡೆಸ್ತಾರೆ. ಎಲ್ಲ ದೃಷ್ಟಿಕೋನದಿಂದ ಅಂದರೆ ರೈತರಿಗೆ ಒಳ್ಳೆಯದಾಗಬೇಕು, ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗಬೇಕು, ಬಹಳಷ್ಟು ಗ್ರಾಮೀಣ ಭಾಗದಲ್ಲಿ ಒಂದು ಫ್ಯಾಕ್ಟ್ರಿಗಳಾಗಬೇಕು, ಕಾರ್ಖಾನೆಗಳಾಗಬೇಕು, ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಹೈಟೆಕ್ ಇರಬೇಕು, ಅದೇ ರೀತಿ ಗ್ರಾಮೀಣ ಭಾಗದಲ್ಲಿ ಒಂದೊಂದು ಆಸ್ಪತ್ರೆ ಆಗಬೇಕು. ಎಲ್ಲ ರೀತಿಯಲ್ಲಿ ನಾವು ಬದುಕುವಂಥ ಸಾಮಾನ್ಯ ಜನರಿಗೆ ಒಳ್ಳೆಯದಾಗುವಂತಹ ಸರ್ಕಾರವನ್ನು ನಾವು ಆಯ್ಕೆ ಮಾಡುವಂತಹ ಸಮಯ ನಮ್ಮ ಮುಂದೆ ಇರೋವಂಥದ್ದು. ಆ ಉದ್ದೇಶಕ್ಕೆ ಈ ಒಂದು ನಿಮ್ಮ ಮುಂದೆ ಈ ಸುದ್ದಿ ಮಾಡ್ತಿರೋವಂಥದ್ದು. ಸೊ ದಯವಿಟ್ಟು ನಿಮ್ಮ ಆಯ್ಕೆ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಆಗುವಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ. ಹಾಗೆ ನಿಮಗೆ ಇಷ್ಟವಾದಂತಹ ಅಂದರೆ ಯಾರು ನಮ್ಮ ಮಾತು ಕೇಳ್ತಾರೋ, ನಾವು ಈ ವ್ಯಕ್ತಿನ ಆಯ್ಕೆ ಮಾಡಿದಾಗ ಈ ವ್ಯಕ್ತಿ ನಮ್ಮ ಕೆಲಸ ಕಾರ್ಯಗಳಿಗೆ ಸ್ಪಂದಿಸ್ತಾನೆ ಅನ್ನೋ ಒಂದು ನಂಬಿಕೆ ನಿಮ್ಮಲ್ಲಿರುತ್ತೋ ಅಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ. ಯಾಕಪ್ಪ ಅಂತಂದರೆ ನಾವು ಮಾಡುವ ಈ ಆಯ್ಕೆ 5 ವರ್ಷ ಈ ದೇಶವನ್ನು ಆಳ್ತಾರೆ. ಆ ಆಳುವವರು ಈ ದೇಶದ ಬಗ್ಗೆ ಕಾಳಜಿ ಇರಬೇಕು, ಅಭಿವೃದ್ಧಿ ಇರಬೇಕು, ಈ ದೇಶ ಮುನ್ನಡಿಬೇಕು ಅಂತ ಅಂದಾಗ ನಮ್ಮ ಆಯ್ಕೆ ಪ್ರಮುಖವಾಗಿರುವಂಥದ್ದು. ಅದೇ ರೀತಿ ಅದಕ್ಕೋಸ್ಕರ ನಾವು ಹೇಳ್ತಿರೋವಂಥದ್ದು, ಪ್ರಜಾಪ್ರಭುತ್ವದ ಈ ನಿಮ್ಮ ಹಕ್ಕನ್ನು ನಾಳೆ ಮತದಾನ ಮಾಡುವ ಮೂಲಕ ಚಲಾಯಿಸಿ. ದಯಮಾಡಿ ನಿಮ್ಮ ಅಕ್ಕಪಕ್ಕದ ನೆರೆಹೊರೆ ನಿಮ್ಮ ಜನಗಳಿಗೂ ಕೂಡ ಹೇಳಿಬಿಟ್ಟು ನಾಳೆ ಮತದಾನ ಮಾಡಿ. ಯಾವುದೇ ಕಾರಣಕ್ಕೂ ಮತದಾನವನ್ನು ತಪ್ಪಿಸ್ಕೊಳ್ಬೇಡಿ. ಮತದಾನ ಪ್ರಜಾಪ್ರಭುತ್ವದ ಹಕ್ಕು. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಅರ್ಷದ್.